ಜೈ ಶ್ರೀಮಾತಾ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಕುಕ್ಕುದ್ಮಿ ಮತ್ತು ಅವನ ಮಗಳು ರೇವತಿ ಎಂಬ ಭಾಗವತದ ಒಂದು ಪ್ರಸಂಗವನ್ನು ನೋಡೋಣ. ಕುಕುದ್ಮಿ ಎಂಬ ಅರಸನಿಗೆ ರೇವತಿ ಎಂಬ ಮಗಳಿರುತ್ತಾಳೆ. ರೂಪ ಗುಣಗಳಲ್ಲಿ ಅಪ್ರತಿಮಳಾದ ಈಕೆಯನ್ನು ಮದುವೆಯಾಗಲು ಬಯಸಿ ಸುತ್ತಮುತ್ತಲಿನ ಹಲವು ರಾಜಕುಮಾರರು ಒಕ್ಕಣೆ ಕಳಿಸಿರುತ್ತಾರೆ. ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಶೂರರು, ಧೀರರು, ಸುಂದರರು ಆಗಿದ್ದು ಸೂಕ್ತ ವರನ ಆಯ್ಕೆಯಲ್ಲಿ ತಂದೆ ಮಗಳು ಸೋಲುತ್ತಾರೆ. ಕುಕುದ್ಮಿಗೆ ತನ್ನ ಮಗಳ ಹಣೆಯಲ್ಲಿ ಯಾರ ಹೆಸರು ಬರೆಯಲಾಗಿದೆಯೋ ಆತನೇ ಮದುವೆಯಾಗುವನು. ಆದರೆ ಬ್ರಹ್ಮದೇವ ಯಾರನ್ನು ಆಕೆಯ ಪತಿಯಾಗಿ ಬರೆದಿರಬಹುದು ಎಂಬ ಕುತೂಹಲ ಉಂಟಾಗುತ್ತದೆ. ಸೂಕ್ತನಾದ ವರ ತಾನಾಗಿಯೇ ಬರುವವರೆಗೆ ಕಾಯುವುದಕ್ಕಿಂತ ಒಮ್ಮೆ ಬ್ರಹ್ಮನನ್ನೇ ಕೇಳಿಕೊಂಡು ಬರೋಣವೆಂದು ಮಗಳು ರೇವತಿಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೊರಡುತ್ತಾನೆ. ಕುಕುದ್ಮಿ ಒಬ್ಬ ಧರ್ಮಭೀರುವಾದ ಮಹಾತ್ಮನಾದ ಅರಸ. ಬ್ರಹ್ಮಲೋಕ ಪ್ರವೇಶಕ್ಕೆ ಬೇಕಾದ ಅರ್ಹತೆಗಳೆಲ್ಲವೂ ಆತನಲ್ಲಿ ಇದ್ದುದರಿಂದ ಸುಲಭವಾಗಿ ಪ್ರವೇಶ ದೊರಕುತ್ತದೆ. ತಂದೆ ಮಗಳಿಬ್ಬರು ಬ್ರಹ್ಮನ ಎದುರು ಕೈಮುಗಿದು ನಿಲ್ಲುತ್ತಾರೆ. ಆ ಸಮಯದಲ್ಲಿ ಹಲವು ಗಂಧರ್ವರು ಸಂಗೀತ ಸೇವೆ ನಡೆಸುತ್ತಿರುತ್ತಾರೆ. ಅದು ಮುಗಿಯುವವರೆಗೂ ಕಾದಿದ್ದು ಆನಂತರ ಕುಕುದ್ಮಿಯು ಬ್ರಹ್ಮನಿಗೆ ತಾವು ಬಂದ ಕಾರಣಗಳನ್ನು ತಿಳಿಸುತ್ತಾನೆ. ಅದನ್ನು ಕೇಳಿದ ಬ್ರಹ್ಮದೇವನು ಗಟ್ಟಿಯಾಗಿ ನಕ್ಕು ಬಿಡುತ್ತಾನೆ ಮತ್ತು ಕುಕುದ್ಮಿಯನ್ನು ಕುರಿತು, ರಾಜನೇ, ನೀನು ಭೂಲೋಕವನ್ನು ತೊರೆದು 27 ಚತುರ್ಯುಗಗಳು ಕಳೆದಿವೆ, ಅಂದರೆ 108 ಯುಗಗಳು ಸಂದು ಹೋಗಿವೆ. ಈಗ ನೀನು ಭೂಮಿಗೆ ಮರಳಿದಾಗ ನಿನ್ನದೆನಿಸಿದ್ದ ರಾಜ್ಯ, ಪ್ರಜೆಗಳು, ಆಪ್ತೇಷ್ಟರು ಅಷ್ಟೇ ಏಕೆ, ನಿನ್ನ ಮಗಳಿಗೆಂದು ನೀನು ನಿಶ್ಚಯ ಮಾಡಿಕೊಂಡಿರುವ ವರಗಳು ಇವರ್ಯಾರೂ ಇರುವುದಿಲ್ಲ. ಅವರೆಲ್ಲ ನಶಿಸಿ, ಅವರ ತಲೆಮಾರುಗಳು ನಶಿಸಿ, ಯುಗ ಯುಗಗಳೇ ಬದಲಾಗಿ ಹೋಗಿದೆ ಎನ್ನುತ್ತಾನೆ. ಇದರಿಂದ ಕುಕುದ್ಮಿ ಹಾಗೂ ರೇವತಿಯರು ಗಾಬರಿಗೊಳ್ಳುತ್ತಾರೆ. ಅವರನ್ನು ಸಮಾಧಾನಿಸುವ ಬ್ರಹ್ಮದೇವ ಯದುಕುಲದ ಬಲರಾಮನಿಗೆ ರೇವತಿಯನ್ನು ಕೊಟ್ಟು ಮದುವೆ ಮಾಡಿಕೊಡುವಂತೆಯೂ ಆನಂತರ ಕುಕುದ್ಮಿಯು ವಾನಪ್ರಸ್ಥ ಸ್ವೀಕರಿಸುವಂತೆಯೂ ತಿಳಿಸುತ್ತಾನೆ. ಅದರಂತೆ ಭೂಮಿಗೆ ಮರಳುವ ತಂದೆ ಮಗಳಿಬ್ಬರು ದ್ವಾರಕೆಗೆ ಬರುತ್ತಾರೆ. ಬಲರಾಮ ಸಂಭ್ರಮದಿಂದ ರೇವತಿಯನ್ನು ಮದುವೆಯಾಗುತ್ತಾನೆ. ಈ ಕಥೆಯಲ್ಲಿ ನೀವು ಆಶ್ಚರ್ಯಪಡುವುದು, ಬ್ರಹ್ಮಲೋಕದಲ್ಲಿ ಇದ್ದ ಸ್ವಲ್ಪ ಸಮಯಕ್ಕೆ 108 ಯುಗ ಹೇಗಾಯಿತೆಂದು. ಅದು ಏಕೆಂದರೆ ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಎಂದರೆ ಭೂಮಿಯಲ್ಲಿ 4 ಯುಗಗಳಾಗಿರುತ್ತದೆ. ಅದರಂತೆ ಕುಕುದ್ಮಿ ಹಾಗೂ ರೇವತಿ ಇದ್ದಿದ್ದು 27 ಕ್ಷಣ, ಅದಕ್ಕೆ 108 ಯುಗಗಳು ಕಳೆದಿರುತ್ತದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಕಾಲವಿರುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳಿದುಬೇಕಾಗಿದ್ದು ಏನೆಂದರೆ, ಬ್ರಹ್ಮಲಿಖಿತವನ್ನು ಬಂದಂತೆ ಅನುಭವಿಸುವುದು ಒಳ್ಳೆಯದು. ಅದನ್ನು ತಿಳಿಯುವ ಗೋಜಿಗೆ ಹೋದರೆ ಇರುವ ಜೀವನ ಕಳೆದುಕೊಳ್ಳಬೇಕಾಗತ್ತೆ. ಏನಂತೀರಾ? ಈ ಮಾಹಿತಿ ಇಷ್ಟವಾದರೆ ಲೈಕ್, ಕಾಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಹಾಗೂ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.